ಇನ್ನು ಈ ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಐಎ ತನಿಖೆ ಕೂಡ ಮತ್ತಷ್ಟು ಚುರುಕುಗೊಳ್ಳುತ್ತಾ ಇದೆ. ತನಿಖೆಯಲ್ಲಿ ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿರುವಂತದ್ದು ಗಮನಕ್ಕೆ ಬರ್ತಾ ಇದೆ. ಸ್ಫೋಟದ ಸ್ಥಳದಲ್ಲಿ 68ಕ್ಕೂ ಹೆಚ್ಚು ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿರುವ ಬಗ್ಗೆ ಮಾಹಿತಿ ಬರ್ತಾ ಇದೆ. ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಬಂದಿರುವ ಕರೆಗಳ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸುನಹರಿಬಾಗ್ ಪಾರ್ಕಿಂಗ್ನಲ್ಲಿ 3 ಗಂಟೆ ಉಮರ್ ಕಾರ್ ನಿಲ್ಲಿಸಿರ್ತಾನೆ. ಈ ವೇಳೆ 187 ಫೋನ್ ನಂಬರ್ಗಳು ಸಕ್ರಿಯವಾಗಿರೋದು ಪತ್ತೆ ಆಗ್ತಾ ಇದೆ. ಅದರಲ್ಲಿ ಕೆಲವೊಂದಿಷ್ಟಕ್ಕೆ ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಕಾಲ್ ಬಂದಿರುವಂಥದ್ದು ಎನ್ಐಎ ತನಿಖೆಯಲ್ಲಿ ಈಗ ತಿಳಿದು ಬರ್ತಾ ಇದೆ. ಬಿಡಲ್ಲ, ಅವನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಇನ್ ಡೀಟೇಲ್ ಆಗಿ ಹೋಗ್ತಾರೆ. ಏನಾದರೂ ಒಂದು ವೇಳೆ ಪಾಕಿಸ್ತಾನದ ಕೈವಾಡ ಇರುವಂಥದ್ದು ಇದರಲ್ಲಿ ಏನಾದರೂ ಗೊತ್ತಾದರೆ, ಯಾರು ಎತ್ತ ಅಂತ ಗೊತ್ತಾದರೆ ಡೆಫಿನೆಟ್ಲಿ ಈ ಸಂದರ್ಭದಲ್ಲಿ ಅದು ಬೇರೆ ರೀತಿಯಲ್ಲಿ ಆಗುತ್ತೆ. ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗಲಿಕ್ಕಿಲ್ಲ. ಭಾರತ ಯಾವ ಹೆಜ್ಜೆಯನ್ನು ಇಡುತ್ತೆ ಅನ್ನೋದನ್ನು ಕೂಡ ಗೊತ್ತಾಗಲಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ವಿಚಾರದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಿದ್ದು. ಬೇರೆ ಯಾರ್ಯಾರ್ದು ಕೈವಾಡ ಇದೆ ಇಲ್ಲಿರೋರೆಲ್ಲ ಡಾಕ್ಟರ್ಸ್ಗಳು ಭಾರತದವರೇ ಆಗೋದೇ ಆದರೆ ಬೇರೆದವರ ಕೈವಾಡ ಇದರಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ರ ಸುಳಿವು ಭಾರತಕ್ಕೆ ಬೇಕಾಗಿದೆ ಅಂತ ಹೇಳಿ. ಪಾಕಿಸ್ತಾನ ಮತ್ತು ಟರ್ಕಿಯ ವಿಚಾರ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆ, ಇದರಲ್ಲಿ ಏನು ಸಿಗ್ತಾ ಇದೆ ತನಿಖೆ ಪ್ರಾಥಮಿಕ ಮಾಹಿತಿಗಳಲ್ಲಿ? ಅರುಣ್, ಇಡೀ ಪ್ರಕರಣದಲ್ಲಿ ವಿದೇಶಿ ಕೈವಾಡ ಅಥವಾ ವಿದೇಶಿ ಸಂಚು ಇರುವಂಥದ್ರ ಬಗ್ಗೆ ಈ ಹಿಂದೆ ಹಲವಾರು ಸುಳಿವುಗಳು ಸಿಕ್ಕಿದ್ವು. ಅದರ ಮೂಲವನ್ನು ಬೆನ್ನಹತ್ತುವಂಥ ಕೆಲಸವನ್ನು ಈಗ ಎನ್ಐಎ ಮಾಡ್ತಾ ಇದೆ. ಮುಖ್ಯವಾಗಿ ಘಟನೆ ನಡೆದಂಥ ಸ್ಥಳ ಮತ್ತು ಈ ಉಮರ್ ಏನಿದ್ದಾನೆ ಆತ ಓಡಾಡಿದಂಥ ಸ್ಥಳಗಳೇನಿದೆ ಅಲ್ಲಿ ಸಕ್ರಿಯಗೊಂಡಿದ್ದಂಥ ನೆಟ್ವರ್ಕ್ಗಳನ್ನು ಡಂಪಿಂಗ್ ಮಾಡುವಂಥ ಕೆಲಸವನ್ನು ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 3-4 ಸ್ಥಳಗಳು, ಸ್ಫೋಟ ನಡೆದಂಥ ಕೆಂಪುಕೋಟೆ ಸ್ಥಳ ಆಗಿರ್ಬೋದು, ಅಥವಾ ಡಾಕ್ಟರ್ ಉಮರ್ 3 ಗಂಟೆಗಳ ಕಾಲ ಏನು ಸೋನೇರಿಬಾಗ್ ಪಾರ್ಕಿಂಗ್ ನಲ್ಲಿ ಇದ್ದ ಅದನ್ನು ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಬೇರೆ ಬೇರೆ ಪ್ರದೇಶದಲ್ಲಿ ಈತ ಎಲ್ಲೆಲ್ಲಿ ಗಾಡಿ ನಿಂತ್ಕೊಂಡಿತ್ತು ಅಲ್ಲಿ ಆದಂತಹ ನೆಟ್ವರ್ಕ್ ಗಳ ಆಕ್ಟಿವೇಶನ್ ಅಥವಾ ನೆಟ್ವರ್ಕ್ ಗಳ ಆಕ್ಟಿವಿಟಿಗಳನ್ನ ಕೂಡ ಈಗ ಡಂಪ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಈ ಇಡೀ ಪ್ರಕ್ರಿಯೆಯಲ್ಲಿ ಒಂದು ಗೊತ್ತಾಗಿರುವಂತದ್ದು ಏನು ಅಂದ್ರೆ 917ಕ್ಕಿಂತ ಹೆಚ್ಚು ಕಾಲ್ಗಳು ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೆಕಾರ್ಡ್ ಆಗಿರುವಂತದ್ದು, ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿರುವಂತದ್ದು ರೆಗ್ಯುಲರ್ ಆಗಿ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಸುನೇರಿಬಾಗ್ ಪಾರ್ಕಿಂಗ್ ಏನಿದೆ ಅಲ್ಲಿ 180ಕ್ಕಿಂತ ಹೆಚ್ಚು ಕಾಲ್ಗಳು ಆಕ್ಟಿವೇಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಕೆಲವು ಸಂಖ್ಯೆಗಳಿಂದ ಇಲ್ಲಿ ಭಾರತದಲ್ಲಿರುವಂತಹ ಸಂಖ್ಯೆಗಳಿಗೆ ದೂರವಾಣಿ ಕರೆಗಳು ರೆಗ್ಯುಲರ್ ಆಗಿ ಬಂದಿದೆ. ಸೊ ಈ ಎಲ್ಲಾ ನಂಬರ್ಗಳನ್ನು ಕೂಡ ಪರಿಶೀಲಿಸುವಂತ ಸಂದರ್ಭದಲ್ಲಿ ಒಂದು ಲೀಡ್ ಸಿಕ್ಕಿರುವಂಥದ್ದು ಏನು ಅಂದ್ರೆ 68 ನಂಬರ್ಗಳು ಸುನೇರಿಬಾಗ್ ಪಾರ್ಕಿಂಗ್ ನಲ್ಲಿ ಯಾವ ನಂಬರ್ಗಳು ಆಕ್ಟಿವ್ ಆಗಿದ್ವೋ ಅದೇ ನಂಬರ್ಗಳು ದೆಹಲಿಯ ಕೆಂಪುಕೋಟೆಯ ಬಳಿ ಏನು ಸ್ಫೋಟ ಆಯಿತು ಆ ಒಂದು ಪ್ರದೇಶದಲ್ಲೂ ಕೂಡ ಆಕ್ಟಿವ್ ಆಗಿರುವಂತದ್ದು ಗೊತ್ತಾಗಿದೆ. ಮತ್ತೆ ಈ ಎರಡೂ ಕಡೆ ಆಕ್ಟಿವ್ ಆಗಿದ್ದಂತಹ ನಂಬರ್ಗಳಿಗೆ ಪಾಕಿಸ್ತಾನ ಮತ್ತೆ ಟರ್ಕಿಯಿಂದ ದೂರವಾಣಿ ಕರೆಗಳು ಕಂಟಿನ್ಯೂಸ್ ಆಗಿ ಬಂದಿದೆ. ಸೊ ಹೀಗಾಗಿ ಈ 68 ನಂಬರ್ಗಳನ್ನ ಲೀಡ್ ಮಾಡಿಕೊಂಡು ಇವು ಯಾರ ಹೆಸರಿನಲ್ಲಿ ನೋಂದಣಿಯಾಗಿದ್ದಾವೆ ಮತ್ತೆ ಇದರ ಹಿನ್ನೆಲೆ ಏನು ಮತ್ತೆ ಅವರ ಯಾರು ಸಂಖ್ಯೆ ಇವರು ಪಡ್ಕೊಂಡಿದ್ದಾರೆ ಅವರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಈಗ ಆಗ್ತಾ ಇರುವಂತದ್ದು. ಇವರಿಗೆ ಮತ್ತೆ ಈ ಘಟನೆಗೆ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದನ್ನು ಕೂಡ ಈಗ ಪರಿಶೀಲಿಸುವಂತ ಕೆಲಸಗಳಾಗ್ತಾ ಇದ್ದಾವೆ. ಬಹುಶಃ ಈ ನಂಬರ್ಗಳನ್ನ ಟ್ರೇಸ್ ಔಟ್ ಮಾಡಿದ್ರೆ ಈ ಇಡೀ ಕೃತ್ಯಕ್ಕೆ ವಿದೇಶಿ ಸಂಚು ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ದೊಡ್ಡ ಬ್ರೇಕ್ ಥ್ರೋ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಅರುಣ್.